ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ರಾಯಲ್ ಬ್ಯೂಟಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಇವತ್ತು ನಾನು ಯಾಕೆ ಈ ಥರ ವಿಡಿಯೋ ಮಾಡ್ತೀನಿ ನಿಮಗೆಲ್ಲ ಅನ್ನಿಸ್ತಿರ್ಬೋದು. ಮುಂದೆ ಓದೋದಂಗೆ ಗೊತ್ತಾಗುತ್ತೆ. ಮನೇಲಿ ಎಲ್ಲ ಇದ್ದರೂ ಏನೂ ಇಲ್ದವ್ರ ಥರ ಜೀವನ ಮಾಡೋದಿದೆಯಲ್ಲ, ಅದು ವೈರಾಗ್ಯನೇ ಸರಿ. ಯಾಕೆ ಹಿಂಗಾದ್ವಿ ಅಂತ ನೋಡಿ. ಮನೇಲಿ ಈ ಥರ ಇದೆ, ಎಲ್ಲ ಇದ್ದು ಏನಿಲ್ದ್ರು ಹೆಂಗೆಲ್ಲ ಇಟ್ಕೊಂಡು ಹೆಂಗೆಲ್ಲ ಜೀವನ ಮಾಡ್ತಿದ್ವಿ ಅಂತ ತುಂಬ ವೈರಾಗ್ಯ ಬಂದುಬಿಟ್ಟಿತ್ತು. ಬಟ್ಟೆ ಮಾಡಿಸ್ದಂಗೆ ಎಲ್ಲ ಇದು ಮಾಡಿಕೊಂಡು ಲೈಫೇ ಬೇಡ ಅನ್ನೋ ಥರ ಆಗೋಗಿತ್ತು. ಎಲ್ಲ ಇದ್ದರೂ ಏನೂ ಇಲ್ದವ್ರ ಥರ ಇರೋದು ಜೀವನ ಯಾರಿಗೂ ಬೇಡ. ಮನೆ ಕಂಡೀಷನ್ ನೋಡಿ ಹೆಂಗಿದೆ ಎಲ್ಲ. ಯಾಕೆಂದರೆ ನಾವು ಹೆಂಗಿರ್ತೀವೋ ಹಂಗಿರ್ತೈತೆ ಅಂತಾರಲ್ಲ, ಹಂಗೆ ನೋಡಿ. 6-7 ತಿಂಗಳಿಂದ ನನಗೆ ಬಂದಿರೋ ಲೇಜಿನೆಸ್ಗೆ ನಾನು ಏನೇನೋ ಅಂದ್ಕೊಂಡು ಏನೇನೋ ಇದು ಮಾಡಿಕೊಂಡು ಈ ಥರ ಇತ್ತು. ಎಲ್ಲ ಹಿಂಗೆ ಬಿಟ್ಕೊಂಡು ಕೂತ್ಕೊಂಡು ಹಿಂಗೆ ಈ ಥರ ಎಲ್ಲ ಇರಲೇಬಾರ್ದು ಅನಿಸ್ಬಿಟ್ಟಿತ್ತೆ. ಆ ಥರ ಏನಾರ ಆಗಬೇಕು, ಚೇಂಜಸ್ ಮಾಡ್ಕೊಳ್ಲೇಬೇಕು ಲೈಫಲ್ಲಿ ಅಂತ ನಾನು ಈ ವಿಡಿಯೋ ಮಾಡ್ತೀನಿ. ನೋಡಿ ಫಸ್ಟಿಗೆ ಈ ವಿಡಿಯೋ ಹೆಂಗಿದೆ ಅಂತ, ಇನ್ಮೇಲೆ ನೋಡಿ ಹೆಂಗಿದೆ ಅಂತ. ನಮ್ಮಲ್ಲಿ ನಾವು ಬದಲಾವಣೆ ಮಾಡಿಕೊಂಡ್ರೆ ಮಾತ್ರ ನಮ್ಮ ಜೀವನ ಬದಲಾಗುತ್ತೆ ಅಂತ ನಾನು ಈ ಥರ ಮಾಡಿದ್ದೀನಿ. ಲೈಫಲ್ಲಿ ಏನಾಗ್ತಿದೆ, ಏನು ಮಾಡಬೇಕು ಒಂದು ಗೊತ್ತಾಗ್ತಿಲ್ಲ. ಇಷ್ಟು ಲೇಝಿ ಅಂದರೆ ಅಷ್ಟು ಲೇಝಿಯಾಗಿದ್ದೀವಿ. ಏನಂತಾರೆ, ಜೀವನದಲ್ಲಿ ವೈರಾಗ್ಯ ಬಂದುಬಿಟ್ಟಿದೆ ಅಂತ ಅಂತಾರಲ್ವ, ಹಂಗೆ ವೈರಾಗ್ಯ ಬಂದುಬಿಟ್ಟಿದೆ. ಯಾಕೆ ಅಂತ ಗೊತ್ತಿಲ್ಲ. ಮುಖ ತೊಳ್ಕೊಂಡು ಬ್ರಷ್ ಮಾಡೋಕ್ಕೂ ಕಷ್ಟ ಆಗಿದೆ. ಈಗ ಟೈಮು 11:40 ಆಗಿದೆ. ಏನಿಲ್ಲ, ಇವಳು ಬೇರೆ ಹೊಟ್ಟೆ ಹಸು ಅಂದರೆ ಆದರೂ ಊಟ ಕೊಡ್ತಿಲ್ಲ, ಅಡುಗೆ ಮಾಡ್ತಿಲ್ಲ. ಏನಾಗ್ತಿದೆ ಲೈಫಲ್ಲಿ ಅಂತ ಗೊತ್ತಾಗ್ತಿಲ್ಲ. ಇಷ್ಟೊಂದು ಲೇಜಿ 6-7 ತಿಂಗಳಿಂದ ಬರೀ ಅಡುಗೆ ಮಾಡ್ಕೊಂಡು ಸ್ವಲ್ಪ ಕೆಲಸ ಮಾಡ್ಕೊಳೋದು, ಸುಮ್ಮನೆ ಏನಂದರೆ ಹಾಗೆ ಇದು ಮಾಡೋದು. ಯಾಕೆ ಇಷ್ಟು ಲೇಜಿ? ಯಾರಾದರೂ ನಮ್ಮ ಮೇಲೆ ಮಾಟ ಮಂತ್ರ ಮಾಡಿಸಿದಾರ ಅನಿಸ್ಬಿಟ್ಟಿದೆ. ಯಾರೋ ಮಾಟ ಮಂತ್ರ ಏನು ಮಾಡಿಸಲ್ಲ, ನಮ್ಮ ಲೇಜಿನೆಸ್ ಅಷ್ಟಾಗಿರುತ್ತೆ. ಏನು ಮಾಡಬೇಕು ಅಂದ್ರೆ ಸುಮ್ಮನೆ ರೀಲ್ಸ್ ನೋಡ್ಕೊತ ಸ್ಕ್ರೋಲ್ ಮಾಡ್ತಿರ್ತೀವಿ. ಇವತ್ತಿಂದ ನಾನು ಒಂದು ಚಾಲೆಂಜ್ ತೊಗೊಂಡಿದ್ದೀನಿ. ಏನಪ್ಪ ಅಂದರೆ, ನಾವು ಹೆಂಗಿರ್ತೋ ಯಥಾ ರಾಜ ತಥಾ ಪ್ರಜಾ. ನನಗೆ ನಾವು ಹೆಂಗಿರ್ತೀವೋ ನಮ್ಮ ಮನೆ ಕಂಡೀಷನ್ ಹಂಗಿರುತ್ತೆ, ನಮ್ಮ ಹೆಲ್ತ್ ಕಂಡೀಷನ್ ಹಂಗಿರುತ್ತೆ ಅಂತ ನಾನೇ ಪರಿವರ್ತನೆ ಆಗ್ತಿದ್ದೀನಿ ಇವತ್ತು. ಅದಕ್ಕೆ ವಿಡಿಯೋ ಮಾಡ್ತಿದ್ದೀನಿ. ಇಷ್ಟು ದಿನ ವಿಡಿಯೋ ಮಾಡಿರಲಿಲ್ಲ, ಏನೂ ಮಾಡಿರಲಿಲ್ಲ. ತುಂಬ ಗ್ಯಾಪ್ ಬಿಟ್ಟಿದ್ದೆ, 6 ತಿಂಗಳಿಂದ ಗ್ಯಾಪ್ ಬಿಟ್ಟಿದ್ದೆ, ಏನೂ ಮಾಡಿಲ್ಲ. ಸೊ ಸ್ಕಿನ್ ಹಾಳಾಗಿದೆ, ಹೇರ್ ಹಾಳಾಗಿದೆ, ಮನೆ ಕಂಡೀಷನ್ ಹಾಳಾಗಿದೆ, ಹೆಲ್ತ್ ಅಪ್ಸೆಟ್ ಆಗಿದೆ, ಎಲ್ಲ ಆಗ್ತಿದೆ. ಇನ್ನು ಮುಂದೆ ಗುಡ್ ಹೆಲ್ತು, ಗುಡ್ ವೈಬ್ಸ್ ಎಲ್ಲನೂ ಬರಬೇಕು ಅಂದರೆ ಫಸ್ಟು ನಾವು ನಮ್ಮ ಪರಿಸ್ಥಿತಿನ ನಮ್ಮ ಮನಸ್ಥಿತಿನ ಚೇಂಜ್ ಮಾಡ್ಕೋಬೇಕು ಅಂತ ನನಗೆ ಇವತ್ತು ಪರಿವರ್ತನೆ ಆಗಬೇಕು. ಚಾಲೆಂಜ್ ತೊಗೋಬೇಕು. ಹಿಂಗೆ ಇದ್ದರೆ ಲೈಫ್ ಆಗಲ್ಲ. ಹಿಂಗೆ ಇದ್ದರೂ ಯಾರೂ ಕೇಳಲ್ಲ. ಈ ಬೆಂಗಳೂರಲ್ಲೇ ಹಂಗೆ ಅಲ್ವಾ, ಏನಾದರೂ ಏನು ಬಿಟ್ಟರು ಕೇಳಲ್ಲ, ಏನಾಗೋದು ಕೇಳಲ್ಲ. ಅದಕ್ಕೋಸ್ಕರ ನಾನಿವತ್ತು ನನಗೆ ನಾನೇ ಚಾಲೆಂಜ್ ಮಾಡ್ಕೊತಾ ಇದ್ದೀನಿ. ಇವತ್ತಿಂದ ನಾನೇ ಚೇಂಜ್ ಆಗಬೇಕು ಅಂತ. ನಾವು ಮನಸ್ಸು ಕೆಟ್ಟ ಹೋಗಲ್ಲ. ಏನಕ್ಕೆ ಹಂಗೆ ವೈರಾಗ್ಯ ಬರುತ್ತೆ ಅಂತ ಗೊತ್ತಿಲ್ಲ. ಏನು ಮಾಡಬೇಕು ಅನ್ಸಲ್ಲ, ಏನು ಬಿಡಬೇಕು ಅನ್ಸಲ್ಲ, ಅದೆಲ್ಲ ಇದಾಗಿ ಮಕ್ಕಳು ಬಂತು ಅಂದರೆ ತಾಯಂದರು ಚೇಂಜಸ್ ಆಗಬೇಕು ಅನಿಸುತ್ತೆ. ನಮ್ಮ ಬಂದರೂ ಬಿಡೋ ಅನ್ನೋ ಒಂದು ಮೈಂಡ್ಸೆಟ್ ಬಂದುಬಿಡುತ್ತೆ. ಅದಾದಮೇಲೆ ಮಕ್ಕಳು ಬಂತು ಅಂದರೆ ನಾವು ನಮ್ಮ ಮಕ್ಕಳನ್ನ ಕಾಪಾಡಬೇಕು ಅಂದರೆ ನಾವು ಫಸ್ಟ್ ಚೇಂಜ್ ಆದೇ ಆಗ್ತೀವಿ. ನನ್ನ ಮಗಳಿಗೆ 3-4 ಡೇಸಿಂದ ಜ್ವರ. ಅವಳಿಗೆ ಇಷ್ಟು ದಿನ ಬಂದಿರಲಿಲ್ಲ, ನೆಗಡಿ ಕೆಮ್ಮು ಮಾಮೂಲಿ ಬರ್ತಿತ್ತು ಹೋಗ್ತಿತ್ತು. ಈಗ 3-4 ಡೇಸಿಂದ ಜ್ವರ ಅಂದರೆ ಜ್ವರ. ಅವಳು ಬಿಡ್ತಾನೆ ಇಲ್ಲ. ಈಗಲೂ ಜ್ವರ ಇದೆ, ಅದರಲ್ಲೂ ಕೂಡ ಸ್ವಲ್ಪ ಎದ್ದು ಆಡ್ತಾ ಇದ್ದಾಳೆ ಇವತ್ತು. ಈಗ ನಾನು ನಮ್ಮ ಮನೆ ಹೆಲ್ತು, ನನ್ನ ಹೆಲ್ತು, ನಮ್ಮ ಮಗಳು ಹೆಲ್ತು ಎಲ್ಲನೂ ಕಾಪಾಡ್ಕೋಬೇಕು ಅಂತಂದರೆ ಫಸ್ಟು ಚೇಂಜಸ್ ನಾವು ಆಗಬೇಕು. ಮನಸ್ಥಿತಿ ಚೇಂಜ್ ಮಾಡ್ಕೋಬೇಕು. ನಾವು ಹಿಂಗೆ ಇದ್ರೂ ಯಾರೂ ಕೇಳಲ್ಲ. ಯಾಕೆ ಅಂದರೆ ನಾವು ಹೆಂಗಿದ್ರು, ಯಾಕೆಂದ್ರೆ 4 ಜನ 4 ದಿವಸಕ್ಕೆ ಬಿಟ್ಬಿಡ್ತಾರೆ. ಸೊ ಅದಕ್ಕೆ ನಾನಿವತ್ತು ಚೇಂಜಸ್ ಆಗಬೇಕು. ಹಿಂಗಿದ್ರೆ ಆಗಲ್ಲ. ಏನಕ್ಕೆ ಬೇಜಾರಾಗಿರ್ಬೇಕು, ಯಾರೇನು ಕೊಡಲ್ಲ, ಯಾರೇನು ಹಂಗೆ ಇದ್ದರೆ ಇದು ಮಾಡಲ್ಲ ಅಂದ್ಕೊಂಡು ನಾನಿವತ್ತು
ಚೇಂಜಸ್ ಆಗಬೇಕು. ಹಿಂಗೆ ಇದ್ದರೆ ಆಗಲ್ಲ. ಯಾವುದಾದಕ್ಕೋ ಮನ್ಸು ಅಪ್ಸೆಟ್ ಮಾಡ್ಕೊಂಡ್ರೆ ಯಾರೂ ನಮಗೆ ಕೊಡಲ್ಲ. ನಮ್ಮ ಸುತ್ತಮುತ್ತ ನಮ್ಮ ಪ್ರೀತಿಸೋರಿಗೆ ಬೇಜಾರು ಮಾಡ್ತೀವಿ ಅಷ್ಟೇ ನಾವು. ಅದನ್ನು ಬಿಟ್ಟರೆ ಯಾಕೆ ಹಿಂಗಾಯ್ತು, ಯಾಕೆ ಹಿಂಗೆ ಮಾಡ್ತಿದ್ದಾರೆ, ಅವ್ರು ಹಿಂಗೆ ಮಾತಾಡ್ತಾರೆ, ಅವ್ರು ಹಿಂಗೆ ಇದು ಮಾಡ್ತಿದ್ದಾರೆ ಅಂತ ನಾವು ಬಿಟ್ಟು ನಾನು ಅವ್ರ ಬಗ್ಗೆ ಯೋಚನೆ ಮಾಡ್ಕೊತ ನಮ್ಮ ಮನೆ ಕಂಡೀಷನ್ನೇ ಮರ್ತು ಬಿಟ್ಬಿಟ್ಟಿದ್ದೆ ನಾನು. ಸೊ ಇವತ್ತಿಂದ ನಾನು ಮೊದ್ಲು ಹೆಂಗಿದ್ನೆ ಹಾಗೆ ಆಗಬೇಕು, ಹಾಗೆ ಇದು ಮಾಡಬೇಕು. ನಮ್ಮ ಪ್ರೀತಿಸೋರನ್ನ, ನಮ್ಮ ಸುತ್ತಮುತ್ತ ನಮ್ಮ ಪ್ರೀತಿಸೋರು ಇದ್ದೇ ಇರ್ತಾರೆ. ನಾವು ಅವರಿಗೋಸ್ಕರ ಇರಬೇಕು, ನಮಗೋಸ್ಕರ ನಾವು ಜೀವನ ಮಾಡಬೇಕು ಅಂತ ನನಗೆ ಅನಿಸಿದೆ. ನಾನು ಮೊದಲು ಹೆಂಗಿದ್ದೆ, ಇವಾಗ ಯಾವ ಥರ ಆಗೀನಿ ಅಂದರೆ ನನ್ನ ಯಾರು ಕಂಡುಹಿಡಿಯಲ್ಲ, ಅಷ್ಟರ ಮಟ್ಟಿಗೆ ಆಗಿದ್ದೀನಿ. ಅದಕ್ಕೋಸ್ಕರ ದೇವ್ರು ಎಲ್ಲ ಕೊಟ್ಟಿದ್ದಾನೆ. ಏನು ಕಳ್ಕೊಂಡ್ರು ಏನು ಬಿಟ್ಟರು ದೇವರು ನನ್ನ ಮುಂದೆ ಏನು ಮಾಡಿದ ಪುಣ್ಯನೋ ಏನೋ ಈಗಲೂ ಕಾಪಾಡ್ತಾ ಇದೆ. ಅದರಿಂದ ನಾನು ಈಗಲೂ ಇದ್ದೀನಿ. ಅದು ದೇವ್ರು ಎಲ್ಲನೂ ಕಳ್ಕೊಂಡ್ರು ಎಲ್ಲನೂ ಮತ್ತೆ ಹೊಸ ಜೀವನ, ಮತ್ತೆ ಹೊಸದು ಎಲ್ಲ ರೂಪಿಸಿದ್ದಾನೆ. ಆದರೆ ನನ್ನ ಮನಸ್ಥಿತಿ ನಾನೇ ಹಾಳು ಮಾಡಿಕೊಂಡು, ನಾನೇ ಯೋಚನೆ ಮಾಡಿಕೊಂಡು, ನನ್ನ ಪರಿಸ್ಥಿತಿ ನಾನೇ ಹಾಳು ಮಾಡ್ಕೊತಿದ್ದೀನಿ ಅಂತ ನನಗೆ ತುಂಬ ಅನಿಸಿದ್ರು ವೇಕಪ್ ಆಗ್ತಿರ್ಲಿಲ್ಲ. ಸೊ ಚಿಕ್ಕ ಇದು ಎಲ್ಲ ಥರ ಮಾಡಿಬಿಟ್ಟು ಒಂದು ಫೇಲ್ಯೂರ್ ಆಗ್ತಿದ್ದೆ. ನೋಡೋಣ, ಈ ಸಲ ಚಾಲೆಂಜ್ ಅಂತ ತೊಗೊತಾ ಇದ್ದೀನಿ. ಈ ಸಲ ನಾನು ಗೆಲ್ಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಶುಕ್ರವಾರ. ಸೊ ಇವತ್ತಿಂದ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಒಂದು ನಂದು ಡೈಲಿ ರೊಟೀನ್ ಹಾಕೋಣ. ನಾನು ನನಗೋಸ್ಕರ ಜೀವನ ಇದೊಂದು ಚಾಲೆಂಜ್ ಅಂತ ತೊಗೊಂಡು ನಾನು ಜೀವನ ಮಾಡಿದರೆ ನಾನು ಮುಂದೆ ಏನಾದರೂ ಅಚೀವ್ ಮಾಡೋಕ್ಕಾಗುತ್ತೆ, ಚೇಂಜಸ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಇವತ್ತಿಂದ ಒಂದು ಟರ್ನಿಂಗ್ ಪಾಯಿಂಟ್ ಥರ ನನ್ನ ಜೀವನದಲ್ಲಿ ನಾನು ಹೋಗಲೇಬೇಕು. ನನ್ನ ಮಗಳಿಗೆ ತುಂಬ ಹೊಟ್ಟೆ ಹಸಿವಾಗಿದೆ. ಪಾಪ ಅವಳು ಆರೆಂಜ್ ಕಟ್ ಮಾಡ್ಕೊಂಡು ತಗೊಂಬಂದಿದ್ದಾಳೆ. ನನಗೆ ಒಂದೊಂದ್ಸರಿ ಅಳುನೇ ಬರುತ್ತೆ. ಯಾಕೆಂದರೆ ನನಗೋಸ್ಕರ ನಮ್ಮ ಮಕ್ಕಳು ಎಲ್ಲರೂ ನನ್ನ ಎಷ್ಟು ಇಷ್ಟಪಡ್ತಾರೆ. ಆದರೆ ನಾನು ಒಂದೊಂದ್ಸರಿ ತುಂಬ ಬೇಜಾರು ಮಾಡ್ತೀನಿ ಅಂತ ಅನ್ನಿಸ್ತಿರುತ್ತೆ. ಅದಕ್ಕೋಸ್ಕರ ನಾನು ಚೇಂಜ್ ಆಗಬೇಕು ಅಂತ ಇವತ್ತು ಚಾಲೆಂಜ್ ತೊಗೊಂಡಿದ್ದೀನಿ. ಮಾಡಬೇಕು, ಎಲ್ಲದನ್ನೂ ಬಿಟ್ಟು ದೇವರೆಲ್ಲ ಕೊಟ್ಟು ನಾನು ಏನಕ್ಕೆ ಚಿಂತೆ ಮಾಡಬೇಕು ಅಂತಂದು ಇವತ್ತಿಂದ ಟರ್ನಿಂಗ್ ಪಾಯಿಂಟ್, ಹೊಸ ಲೈಫು, ಹೊಸ ಜೀವನ ಅಂತ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ. ಖಂಡಿತ ಮಾಡ್ತೀನಿ. ಒಂದು ಚಾಲೆಂಜ್ ಅಂತ ತೊಗೊಂಡಿನಿ. ಈ ಚಾಲೆಂಜಲ್ಲಿ ನಾನು ಫೇಲ್ ಆಗೋದಿಲ್ಲ. ಅದಕ್ಕೆ ಆಶೀರ್ವಾದ ಆಗಲಿ ದೇವ್ರನ್ನ ಕೇಳ್ಕೊತೀನಿ. ಇವತ್ತು ಈ ಥರ ಇದೆ, ಮೆಸ್ಸಿ ಆಗಿದೆ ಮನೆಯೆಲ್ಲ. ಯಾವುದೇ ರೀತಿ ಏನೂ ಮಾಡಿಲ್ಲ, ಅದನ್ನೇ ತೋರಿಸ್ತಾ ಇದ್ದೀನಿ. ಮೆಸ್ಸಿ ಎಲ್ಲ ಥರ. ಎಲ್ಲಿ ಹೋದ್ರೂ ಕೆಲಸನೇ ಮಾಡಿಲ್ವೇನೋ, ಮನೇಲಿ ಯಾರೂ ಇಲ್ಲೇನೋ ಅನ್ನೋ ಥರ ಮಾಡಿಕೊಂಡಿದ್ದೀನಿ. ಆ ಥರ ಬರೋದು, ಎಷ್ಟೋ ಆಗುತ್ತೋ ಅಷ್ಟು ಸ್ವಲ್ಪ ಊಟ ಮಾಡ್ಕೊಳ್ಳೋದು, ಹಾಗೆ ತೊಳ್ಕೊಳೋದು, ಅಷ್ಟೇ ಮೇಲೆ ಅಷ್ಟೇ ಇದು ಮಾಡ್ಕೊತ ಮನೆಯೆಲ್ಲ ಮೆಸ್ಸಿ ಮಾಡೀನಿ. ಎಷ್ಟು ಗಲೀಜು ಮಾಡ್ಕೊಂಡಿನಿ, ಎಷ್ಟು ಇದು ಮಾಡೀನಿ ಅಂದರೆ ಅಷ್ಟು ಇದು ಮಾಡಿದ್ದೀನಿ. ಏನೂ ಇದು ಮಾಡೋದಕ್ಕಾಗಲ್ವೇನೋ ಅನ್ನೋ ಥರ. ಬಟ್ಟೆ ವಾಶ್ ಮಾಡಿದ್ರು ಬಟ್ಟೆ ಮಡ್ಚಿಡೋಕ್ಕೆ ಅಷ್ಟು ಸೋಂಬೇರಿತನ ಮಾಡ್ತಿದ್ದೀನಿ, ಅಷ್ಟು ಇದು ಮಾಡ್ತಿದ್ದೀನಿ. ಮನೇಲಿ ಇಷ್ಟೆಲ್ಲ ಮೆಡಿಷನ್ನು, ಬಿಸಿನೀರು, ಮನೆ ಅಂತೂ ಹೆಂಗಾಗಿದೆ ಅಂದರೆ ಹಾಸ್ಪಿಟ್ಲರ ಪರವಾಗಿಲ್ಲ, ಅಷ್ಟು ಇದಾಗಿದೆ. ಹೇಳೋಕ್ಕಾಗ್ತಿಲ್ಲ. ಎಷ್ಟನ್ನು ಮನೇಲಿ ಬೈದ್ರೂ ನಾನು ಪಾಪ ಅವರು ಹೇಳೋಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಿಲ್ಲ. ಆದ್ರೂ ನಾನು ಇವತ್ತಿಂದ ಚಾಲೆಂಜ್ ತೊಗೊತಿದ್ದೀನಿ. ನನ್ನ ನೋಡಿ ಬೇರೆಯವರು ಇವಳು ಹಿಂಗೆ ಮಾಡ್ತಿದ್ದಾಳೆ, ನಾನು ಮಾಡಬೇಕು ಅಂತಂದು ಎಷ್ಟೋ ಜನ ನಮ್ಮನ್ನು ನೋಡಿಬಿಟ್ಟು ಮಾಡ್ತಿರ್ತಾರೆ. ನಾನು ಬಿಟ್ಬಿಟ್ಟಿದ್ದೆ. ನಮ್ಮಲ್ಲಿರೋ ಟ್ಯಾಲೆಂಟ್ನ ನಾವೇ ಬಿಟ್ಬಿಡ್ತೀವಿ. ಬೇರೆಯವ್ರು ನಮ್ಮನ್ನು ನೋಡಿ ಇಲ್ಲ ಇವರೇ ಮಾಡ್ತಿದ್ದಾರೆ, ನಾವು ಮಾಡಬೇಕು, ಹಂಗೆ ಹಿಂಗೆ ಅಂದ್ಕೊಂಡು ಅವ್ರುಗಳು ಮಾಡ್ತಿರ್ತಾರೆ. ಸೊ ನಾನೇನು ಮಾಡಿದೆ ಅಂದರೆ ತುಂಬ ಲೇಸಿ ಮಾಡ್ಕೊಂಬಿಟ್ಟೆ. ಯಾಕೋ ಈ ನಡುವೆ ತುಂಬ ನನ್ನ ಮನಸ್ಸಿಗೆ ಏನಾಯಿತು ಅಂತ ಗೊತ್ತಿಲ್ಲ, ಯಾಕೆ ಹಿಂಗೆ ಆದೆ ಅಂತ ಗೊತ್ತಿಲ್ಲ. ಸುಮ್ಮನೆ ಲೇಸಿ ಮಾಡಿದೆ, ತುಂಬ ಲೇಸಿ ಮಾಡಿದೆ. ಈಗಲೂ ಲೇಸಿಯಾಗೆ ಇದ್ದೀನಿ. ಬಟ್ ಈಗ ನನಗೆ ಒಂದು ಹಂಗೆ ಕ್ಲಿಕ್ ಆಯಿತು. ತುಂಬ ಅಲ್ಲಿಂದನೇ ಯೋಚನೆ ಮಾಡ್ಕೊತ ಬಂದೆ. ನಾನು ತುಂಬ ಯೋಚನೆ ಮಾಡ್ಕೊತ ಬಂದೆ. ಸುಮ್ಮನೆ ಕೂತಿದ್ದೆ ಇವತ್ತು. ನಾನು ಹಿಂಗೆ ಡೈಲಿ ರೀಲ್ಸ್ ಸ್ಕ್ರೋಲ್ ಮಾಡ್ಕೊತಾನೆ ಕೂತಿದ್ದೆ. ಆದರೆ ಇವತ್ತು ನನಗೆ ಅನಿಸಿತ್ತು, ನಾನು ಬೇರೆಯವ್ರ ರೀಲ್ಸ್ ಸ್ಕ್ರೋಲ್ ಮಾಡ್ತಿದ್ದೀನಿ ಹೊತ್ತು ನಾನೇನು ಮಾಡಬೇಕು ಅಂತ ಮಾಡ್ತಿಲ್ಲ. ನಾನು ಎಲ್ಲ ಕಡೆನೇ ತಿರುಗಿ ನೋಡಿದೆ, ಎಲ್ಲನೂ ಇದೆ, ಎಲ್ಲದನ್ನೂ ಇದೆ. ದುಡ್ಕೊಂಡಿವಿ, ಇಷ್ಟೆಲ್ಲ ಅಚೀವ್ ಮಾಡಿವಿ, ಇಷ್ಟೆಲ್ಲ ಮಾಡ್ಕೊಂಡಿದ್ದೀವಿ. ಏನೂ ಇಲ್ದವ್ರ ಥರ ನಾನು ಯಾಕೆ ಜೀವನ ಮಾಡ್ತಾಯಿದ್ದೀನಿ, ಏನೂ ಇಲ್ಲ ಅಂತ ನನ್ನ ಮನಸ್ಸಿಗೆ ಯಾಕೆ ಅನ್ನಿಸ್ತಿದೆ,
ಎಂತೆಂಥವ್ರೋ ಬೀದಿ ಬದಿಲೆಲ್ಲ ಒಂದು ಗುಡಿಸ್ಲಕ್ಕೊಂಡು ಮಕ್ಕಳು ಗಂಡ ಎಲ್ಲರೂ ಅವತ್ತಿಂದ ಅವತ್ತೇ ದುಡ್ಕೊಂಬಂದು ಅವತ್ತೇ ಜೀವನ ಮಾಡ್ತಿದ್ದಾರೆ ದೇವ್ರು. ಬಟ್ ನಮ್ಗೆ ಇಷ್ಟೆಲ್ಲ ಕೊಟ್ಟು ಇಷ್ಟೆಲ್ಲ ಮಾಡಿ, ಆದರೆ ನಾನು ಯಾಕೆ ಈ ಥರ ಇದ್ದೀನಿ, ಯಾಕೆ ಏನು ಮಾಡ್ಕೊತಿದ್ದೀನಿ, ಎಲ್ಲನೂ ಇದೆ. ಆದರೆ ನಮ್ಮ ಮನೇಲಿ ನನ್ನ ಮೇಲೆ ಎಲ್ಲ ಡಿಪೆಂಡ್ ಅಪ್ ಆಗಿದ್ದಾರೆ. ಎಲ್ಲ ಅಷ್ಟೆಲ್ಲ ಇದು ಮಾಡಿ ನನಗೆ ಯಾರೂ ಹೊಡಿಯಲ್ಲ ಬಡಿಯಲ್ಲ ಎಂತ ಇಲ್ಲ. ನಾವು ಹೇಳಿದ್ದನ್ನ ಕೇಳ್ಕೊಂಡು ಪಾಪ ಅವರು ನಮ್ಮ ಇರೋ ಪ್ರೀತಿಗೆ ಎಷ್ಟೊಂದು ಕೇರು ಎಲ್ಲ ಮಾಡ್ತಾರೆ. ಬಟ್ ನಾನು ಯಾಕೆ ಹಿಂಗಿದ್ದೀನಿ, ನಾನು ಯಾಕೆ ಈ ಥರ ಮಾಡ್ತಿದ್ದೀನಿ ಅಂತ ನನಗೆ ಅನ್ಸಕ್ಕೆ ಸ್ಟಾರ್ಟ್ ಆಗಿ ಅನಿಸಿ ಇವತ್ತು ಫೈನಲಿ ನಾನು ಒಂದು ನಿರ್ಧಾರಕ್ಕೆ ಬಂದುಬಿಟ್ಟು ಇವತ್ತು ನನ್ನ ಮನಸ್ಸಲ್ಲಿ ಇರೋದನ್ನೆಲ್ಲ ಹೇಳ್ಕೊಂಡಿದ್ದೀನಿ. ಗೊತ್ತಿಲ್ಲ ಯಾಕೆ ಹಿಂಗೆ ಆಯಿತು ಅಂತ. ಸೊ ಇದನ್ನು ನಾನು ಕಂಟಿನ್ಯೂ ಮಾಡೋಕ್ಕೆ ಹೋಗೋದಿಲ್ಲ. ಒಂದು ಚಾಲೆಂಜ್ ಅಂತ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಚಾಲೆಂಜಾಗಿ ತೊಗೊಂಡಿದ್ದೀನಿ. ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತೀನಿ. ಮುಂದೆ ನಾನು ಬ್ಯುಸಿ ಇರಬೇಕು ಲೈಫಲ್ಲಿ. ಬ್ಯುಸಿ ಇದ್ದರೆ ಯಾವ ಯೋಚನೆನೂ ಬರೋಲ್ಲ. ಇದೇ ಥರನೇ ನಾನು ಮಾಡ್ಕೊಂಡು ಹೋಗ್ಬೇಕು ಅಂತ ಮುಂದೆ ಮಾಡೋಕ್ಕೆ ನಾನು ಇದು ಮಾಡ್ಕೊಂಡಿದ್ದೆ. ಆದರೆ ನಡುವೆ ಏನಾಯಿತು ಅಂತ ಗೊತ್ತಿಲ್ಲ. ನಿಜ ಪ್ರಾಮಿಸು ಏನಾಯಿತು ಅಂತ ಗೊತ್ತಿಲ್ಲ. ಫುಲ್ ಬ್ಲ್ಯಾಂಕು. ಯೋಚನೆ ಮಾಡೋಕ್ಕೆ ಹೋದರೆ ಇನ್ಮೇಲಿಂದ ನಿಜ ಇದನ್ನೆಲ್ಲ ಬಿಡಬೇಕು, ನಾನೇನೋ ಒಂದು ಮಾಡ್ಕೋಬೇಕು ಅಂತ ಅನಿಸ್ಬಿಟ್ಟು ಇವತ್ತು ಮಾಡ್ತಿದ್ದೀನಿ. ನಾನು ತೋರಿಸಿದ್ದೀನಿ ನಮ್ಮ ಮನೆ ಹೆಂಗಿದೆ ಹೇಗಿದೆ, ನಾನು ಎಷ್ಟರ ಮಟ್ಟಿಗೆ ಇಟ್ಕೊಂಡಿದ್ದೀನಿ ಅಂತ. ಬಟ್ ಇನ್ನು ಮುಂದೆ ಹಿಂಗಿರಲ್ಲ. ಚಾಲೆಂಜಾಗಿ ತೊಗೊಂಡಿದ್ದೀನಿ. ಚೇಂಜಸ್ ಮಾಡ್ತೀನಿ. ಈ ವಿಡಿಯೋನ ಇಷ್ಟು ಮಾಡಿಬಿಟ್ಟು ಮತ್ತು ನೆಕ್ಸ್ಟ್ ವಿಡಿಯೋನೂ ಕೂಡ ಮಾಡ್ತೀನಿ, ಹೆಂಗೆ ಚೇಂಜಸ್ ಆದ ಹೆಂಗಿದಾಯ್ತು ಅಂತ. ಯಾರಾದರೂ ನಾನು ಇಷ್ಟೇ ಹೇಳೋದು, ಯಾರಿಗಾದರೂ ಮನಸ್ಸಿಗೆ ಬೇಜಾರಾಗಿಬಿಟ್ಟು ಯಾಕೆ ಹಿಂಗೆ ಮಾಡ್ಕೊತಿದ್ದೀನಿ ಅಂತ ಗೊತ್ತಿಲ್ಲದೇ ಸುಮ್ಮನೆ ಒಂದು ಲೈಫಲ್ಲಿ ಏನೂ ಇಲ್ಲದೆ ಸುಮ್ಮನೆ ತಿನ್ನೋದು, 3 ಟೈಮ್ ಅಡುಗೆ ಮಾಡ್ಕೊಳ್ಳೋದು, ತಿನ್ನೋದು, ಎಷ್ಟೋ ಒಂದು ಸ್ವಲ್ಪ ಆದಷ್ಟು ಬಟ್ಟೆ ವಾಶ್ ಮಾಡಿಕೊಂಡೆ, ಪಾತ್ರೆ ವಾಶ್ ಮಾಡಿಕೊಂಡೆ, ಮನೆಯಿಂದ ಬರೋತ್ತಿಗೆ ಸ್ವಲ್ಪ ಅದು ಮಾಡಿಕೊಂಡೆ ಇದು ಮಾಡ್ಕೊಂಡೆ ಅಂತ ಮನೇಲಿದ್ದು ಬೇಜಾರು ಮಾಡ್ಕೊಂಡು ಮನಸ್ಸಲ್ಲಿ ಬೇಜಾರು ಮಾಡಿಕೊಂಡು ಸುಮ್ಮನೆ ಇರೋರಿಗೆ ನಾನು ಹೇಳೋದು, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಏನೋ ಒಂದು ಫೇಲ್ಯೂರ್ ಆಗಿರುತ್ತೆ, ಏನೋ ಒಂದು ಆಗಿರುತ್ತೆ. ಆದರೆ ನಾವು ಅದನ್ನೇ ಯೋಚನೆ ಏನೋ ಮಾಡ್ಕೊತ ಯಾಕೆ ಹಿಂಗಾಯ್ತು ಅಂತ ಯೋಚನೆ ಮಾಡ್ಕೊತ ಒಂದು ಸ್ವಲ್ಪ ಟೈಮು ಸಫರ್ ಮಾಡೋಕ್ಕೆ ಅಂತಲೇ ತೆಗ್ದಿಟ್ಟಾದ್ಮೇಲೂ ಕೂಡ ಮತ್ತೆ ಸಫರ್ ಮಾಡೋಕ್ಕೆ ಹೋಗ್ಬೋದು. ಯಾಕೆಂದರೆ ಲೈಫ್ ಹಂಗೆ ಹೋಗ್ಬಿಡುತ್ತೆ, ನಾವು ಹಂಗೆ ಸತ್ತೋಗ್ಬಿಡ್ತೀವಿ. ನಾವು ಯಾಕೆ ಬದುಕಿದ್ವಿ ಅಂತ ಗೊತ್ತಲ್ಲ. ಜನ ನಾವು ಸತ್ರು ಇದ್ರೂ ಯೋಚನೆ ಮಾಡಲ್ಲ, ನಾವು ಏನಾರ ಮಾಡ್ತಿದ್ರು ಮಾತ್ರ ನೆನ್ಪಿಟ್ಕೊಂತಾರೆ. ನಿಜ ನನಗೆ ಅಷ್ಟು ಕೋಲ್ಡ್ ಇದೆ, ಹುಷಾರಿಲ್ದಂಗೆ ಆಯಿತು. ಈಗ ನನ್ನ ಮಗಳಿಗೆ ಹುಷಾರಿಲ್ದಂಗೆ ಆಯಿತು, ಅವಳಿಂದ ನನಗೂ ಒಂದು ಸ್ವಲ್ಪ ಹುಷಾರಿಲ್ದಂಗೆ ಆಯಿತು. ಆದ್ರೂ ನಾನಿವತ್ತು ನಮ್ಮ ಹೆಲ್ತು ನಮ್ಮ ಕೈಯಲ್ಲೇ ಇರುತ್ತೆ ಎಲ್ಲನೂ. ನಾವೇ ಚೇಂಜಸ್ ಆಗಬೇಕು ಅಂದ್ರೆ ನಾವೇ ಆಗಬೇಕು, ಯಾರೂ ಬರಲ್ಲ ಚೇಂಜಸ್ ಮಾಡೋಕ್ಕೆ. ದೇವರು ಕೂಡ ಇಳಿದು ಬರಲ್ಲ. ನಾವು ಚೇಂಜಸ್ ಆಗಬೇಕು ಅಂತ ನಮ್ಮ ಮನಸ್ಸು ದೇವರು ನಮ್ಮ ಆತ್ಮದಲ್ಲೇ ಇರ್ತಾನೆ. ಅದಕ್ಕೋಸ್ಕರ ನಾವೇ ಚೇಂಜಸ್ ಆಗಬೇಕು, ಅವನ ಆಶೀರ್ವಾದ ಇರುತ್ತೆ. ಇಷ್ಟು ಯಾರಿಗಾದರೂ ಈ ಥರ ಎಲ್ಲ ಅನ್ನಿಸ್ತಿದೆ, ಹಿಂಗಿದ್ದೀನಿ ಅಂದರೆ ನೀವೇ ಒಂದು ಚಾಲೆಂಜ್ ತೊಗೊಳ್ಳಿ. ನೀವೇ ಚೇಂಜಸ್ ಆಗಿ, ನೀವು ಚೇಂಜಸ್ ಆಗಲ್ದಿದ್ರೆ ನಿಮ್ಮ ಮನೆಯೂ ಚೇಂಜಸ್ ಆಗುತ್ತೆ, ನಿಮ್ಮ ಮನೇಲಿರೋ ಜನನೂ ಚೇಂಜಸ್ ಆಗ್ತಾರೆ, ವಾತಾವರಣವೂ ಚೇಂಜಸ್ ಆಗುತ್ತೆ, ನಿಮ್ಮನ್ನು ನೋಡಿ 4 ಜನನೂ ಚೇಂಜಸ್ ಆಗ್ಬೋದು ಅಂತ ನಾನು ಹೇಳ್ತಾ, ಓಕೆ, ನೀವು ಚೇಂಜ್ ಆಗಿ ನಾನು ಕೂಡ ಚೇಂಜ್ ಆಗ್ತೀನಿ. ಚಾಲೆಂಜ್ ಅಂತ ತೊಗೊಳ್ಳಿ, ಗಟ್ಟಿ ಮನಸ್ಸಿಟ್ಕೊಳ್ಳಿ. ಅದು ಸ್ವಲ್ಪ ಧ್ಯಾನ ಮಾಡಿ ಏನೇನು ಮಾಡಬೇಕು ಅಂತ ಒಂದು ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಆ ಥರ ಮಾಡಬೇಕು ಅಂತೀನಿ. ಇಷ್ಟು ದಿನ ಇದ್ದಿದ್ದ ಅನುಗು ಈಗ ಒಂದು 6 ತಿಂಗಳಿಂದ ಯಾಕೆ ಹಿಂಗಾದೆ ಅಂತ ಇರೋ ಅನುಗು ಇವಾಗ ನಾನೇನು ಮಾಡ್ತೀನಿ, ಇನ್ಮೇಲೆ ಹೆಂಗಿರ್ತೀನಿ ಅನ್ನೋ ಅನುಗು ಎಷ್ಟೊಂದು ಚೇಂಜಸ್ ಇರುತ್ತೆ. ಇನ್ಮೇಲೆ ನೋಡಿ ನೀವು ನನ್ನ ಯೂಟ್ಯೂಬ್ ಚಾನಲ್ಲಿ, ನನ್ನ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಕಂಪ್ಲೀಟಾಗಿ ಚೇಂಜ್ ಆಗ್ತೀನಿ. ಕಂಪ್ಲೀಟಾಗಿ ಎಲ್ಲ ಥರನೂ ಮಾಡ್ತೀನಿ. ಇಷ್ಟು ದಿನ ಬಿಟ್ಬಿಟ್ಟಿದೆ, ತುಂಬ ಬಿಟ್ಟಿದೆ. ನೀವು ನೋಡಿ ಬೇಕಾದರೆ ತುಂಬ ಬಿಟ್ಬಿಟ್ಟಿದೆ. ತುಂಬ ಲೇಜಿನೆಸ್ ಆಗಿತ್ತು. ನಾನು ಅದಿನೋ ಇಲ್ಲೋ ಅನ್ನೋ ಯಾರು ನೆನ್ಪಿಟ್ಕೊಂಡವರು ಇಲ್ಲ ಗೊತ್ತಿಲ್ಲ, ಹಂಗಿದ್ಬಿಟ್ಟಿದೆ. ಸೊ ಇವತ್ತಿಂದ ಹಂಗಿರಬಾರ್ದು, ಚೇಂಜಸ್ ಆಗಬೇಕು ಅಂತಲೇ ಅಂದ್ಕೊಂಡು ಚೇಂಜ್ ಆಗಬೇಕು ಅಂತಲೇ ಈ ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ನೋಡಿದಾಗೆಲ್ಲ ನನಗೆ ಅನ್ಸ್ಬೇಕು, ನಾನು ಈ ಥರ ಮಾತಾಡಿದ್ದೀನಿ, ಈ ಥರ ಅಂದಿದ್ದೀನಿ, ನಾನು ಚೇಂಜಸ್ ಆಗಬೇಕು, ಇನ್ನೂ ಇದಾಗಬೇಕು ಅಂತ. ನನಗಿದು ಒಂಥರ ಚೇಂಜಸ್ ಆಗೋಕ್ಕೆ ಒಂದು ರೊಟೀನ್ ವಿಡಿಯೋ ಥರ ಆಗಬೇಕು. ಇದು ನನಗೆ ಚೇಂಜಸ್ಸಿಗೆ ಒಂದು ವಿಡಿಯೋ ಥರ ಆಗಬೇಕು ಅಂತ ಮಾಡಿದ್ದೀನಿ. ಕಂಪ್ಲೀಟ್ ಚೇಂಜಸ್ ಮಾಡಬೇಕು. ದೇವರು ಇದಕ್ಕೆ ಆಶೀರ್ವಾದ ಕೊಡ್ತಾನೆ ಅಂತ ನಂಬಿದ್ದೀನಿ. ನಿಮ್ಮ ಆಶೀರ್ವಾದನೂ ಬೇಕು. ಯೂಟ್ಯೂಬ್ ಚಾನಲ್ ನೀವು ನೋಡಿ, ಎಲ್ಲೇ ನೋಡಿದ್ರು, ಈ ವಿಡಿಯೋ ನೋಡಿದ್ರು ಕಂಪ್ಲೀಟ್ ನೋಡಿಬಿಟ್ಟು ನೀವು ಕೂಡ ಚೇಂಜಸ್
ಮಾಡ್ಕೊಳ್ಳಿ, ಜೀವನದಲ್ಲಿ ಚೆನ್ನಾಗಿರಿ. ಯಾರೂ ಬಂದು ನಮಗೆ ಕೊಡಲ್ಲ, ಏನೂ ಕೊಡಲ್ಲ. ಸೊ ನಾನು ಇವಾಗ ಹಿಂಗಿದ್ದೀನಿ ಹಾಗೆ ತೋರಿಸ್ತೀನಿ. ಯಾವುದೇ ಥರ ಮೇಕಪ್ ಇಲ್ಲ, ಫಿಲ್ಟ್ರ್ ಇಲ್ಲ, ಎಡಿಟಿಂಗ್ ಇಲ್ಲ, ಏನೂ ಇಲ್ಲ. ನಾನು ಹಾಗೆ ತೋರಿಸ್ತಾ ಇದ್ದೀನಿ. ಸೊ ಚೇಂಜಸ್ ಆಗಿ ಲೈಫಲ್ಲಿ ಚೆನ್ನಾಗಿರಿ ಅಷ್ಟೆ. ಯಾರೂ ಬರಲ್ಲ, ಯಾರು ಕೊಡಲ್ಲ. ನಮಗೆ ನಾವಷ್ಟೇ, ನಮ್ಮ ಮನೆಯವ್ರು ಅಷ್ಟೇ, ನಾವಷ್ಟೇ. ಸತ್ತರೆ ಇವತ್ತು ಸಾಯ್ತೀವಿ, ನಾಳೆ 3 ದಿನಕ್ಕೆ ಹಾಲು ತುಪ್ಪ ಬಿಟ್ಟು ಜೈ ಅಂತಾರೆ ಅಷ್ಟೆ. ಎಲ್ಲ ಬಿಟ್ಬಿಡ್ತಾರೆ. ನಾವೇನು ಮಾಡಿರ್ತೀವಲ್ಲ ಅದಷ್ಟೇ ನೆನಪಿರುತ್ತೆ ಅಷ್ಟೆ. ಚೇಂಜಸ್ ಆಗಿ ಯಾರಾದರೂ ಹಿಂಗಿದ್ರೆ ಖಂಡಿತ ಬೇಗನೆ ಚೇಂಜಸ್ ಆಗಿ ಬೇಗನೆ ಎಲ್ಲ ಮರ್ತುಬಿಡಿ. ಏನೂ ಆಗಿಲ್ಲ ಅನ್ನೋತಾಗ ಒಬ್ಬೊಬ್ರು ನೋಡಿದರೆ ಖುಷಿಯಾಗುತ್ತೆ. ಎಷ್ಟು ಅವ್ರ ಲೈಫಲ್ಲಿ ಆಗಿರುತ್ತೆ, ಆದರೂ ಎಲ್ಲ ಮರೆತು ಬೇಗನೆ ಏನೂ ಆಗಿಲ್ಲ ಅನ್ನೋ ಥರ ಜೀವನ ಮಾಡ್ತಿರ್ತಾರೆ. ನಾವು ಯಾಕೆ ಹಿಂಗೆ ಅನಿಸುತ್ತೆ. ಸೊ ನಾನು ಅದಕ್ಕೆ ಹೇಳೋದು, ಚೇಂಜಸ್ ಆಗಿ ನಿಮ್ಮದು ಅಂತ ನೀವೇನಾದರೂ ಮಾಡ್ಕೊಳ್ಳಿ, ಲೈಫು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಮಾಡಿಬಿಟ್ಟು ಮುಂದಿನ ನನ್ನೆಲ್ಲ ವೀಡಿಯೋಸು ನಾನೀಗ ಹೆಂಗಿದ್ದೀನೋ ಅದಕ್ಕಿಂತ ಬೆಟರಾಗಿ ಬ್ಯೂಟಿಫುಲ್ಲಾಗಿ ಚೆನ್ನಾಗಿರಬೇಕು ಅಂದ್ಕೊಂಡಿನಿ. ಹಂಗಿದ್ರೇ ಜನ ನಮ್ಮ ಸುತ್ತರಿತಿರ್ತಾರೆ. ಇಲ್ಲಾಂದರೆ ಯಾರೂ ಸುತ್ತರಿಯಲ್ಲ. ಇವತ್ತು ಹಿಂಗಿದ್ದೀನಿ, ದಿನಕ್ಕೂ ನಾನು ಚೇಂಜಸ್ ಆಗಬೇಕು, ನಾನು ಚೇಂಜ್ ಆಗ್ತೀನಿ. ಇದು ನನ್ನ ಮನಸ್ಸಲ್ಲಿ ಬಂದಿರೋವಂಥದ್ದು. ಆದರೂ ಈಗಲೂ ಒಂದೊಂದು ಮನಸ್ಸು ಹೋಗಪ್ಪ ಬೇಡ ಅಂತ ಅನ್ನಿಸ್ತಿದೆ. ಬಟ್ ಇದು ನಾನು ಚಾಲೆಂಜಾಗಿ ತಗೊತೀನಿ. ರಾಘವೇಂದ್ರನ, ನಮ್ಮ ಸ್ವಾಮಿ ರಾಘವೇಂದ್ರನ ನಾನು ಕೇಳ್ಕೊಳೋದಿಷ್ಟೇ. 3-4 ವರ್ಷದಿಂದ ಪೂಜೆ ಮಾಡ್ತಾಯಿದ್ದೀನಿ. ನಾನು ಎಷ್ಟು ಕೆಳ ಬಿದ್ದಿದ್ದೆ. ನಿಮ್ಮನ್ನ ಪೂಜೆ ಮಾಡಿದಾಗಿಂದ ನನಗೆ ಎಷ್ಟೋ ಯಾರೂ ಇಲ್ಲ ಅಂತ ಅಂದ್ಕೊಂಡಾಗ ನಾನಿದ್ದೀನಿ ಅಂತ ಬಂದವ್ರು ನೀವು. ಇವತ್ತು ನನ್ನ ಮನಸ್ಸಿಗೆ ಹಂಗೆ ಅನ್ನಿಸ್ತಿದೆ. ಚೈತನ್ಯ ಕೊಡಿ, ಶಕ್ತಿ ಕೊಡಿ ಅಂತ ನಾನು ಅಷ್ಟೇ ಆ ದೇವ್ರನ್ನ ಈ ವಿಡಿಯೋ ಮೂಲಕ ಕೇಳ್ಕೊತಿದ್ದೀನಿ. ದೇವ್ರು ಎಲ್ಲೇ ಇದ್ರೂ ಕೇಳಿಸ್ಕೊತಾನೆ, ಹೆಂಗೆ ಇದ್ರೂ ಕೇಳಿಸ್ಕೊತಾನೆ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿದ್ದೀನಿ. ನಿಮ್ಮ ಲೈಫಲ್ಲಿ ಯಾರಾದರೂ ನೀವು ಇದೇ ಥರನೇ ನೀವು ಅನುಭವಿಸ್ತಿದ್ರೆ ಬೇಗ ಇದರಿಂದ ಆಚೆ ಬನ್ನಿ ಅಷ್ಟೇ ನಾನು ಕೇಳ್ಕೊಳೋದು. ದೇವ್ರು ಅವ್ರಿಗೆ ಚೈತನ್ಯ ಕೊಡಲಿ, ಹೊರ ಬರೋ ಅಂಥ ಶಕ್ತಿ ಕೊಡಲಿ ಅಷ್ಟೇ ಕೇಳ್ಕೊಳೋದು. ಇಲ್ಲಿ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಕೀಪ್ ವಾಚಿಂಗ್ ಮೈ ವಿಡಿಯೋ. ಇನ್ನು ಮುಂದೆ ಚೆನ್ನಾಗಿರೋ ಅಂಥ ವೀಡಿಯೋಸ್ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು, ಲವ್ ಯು, ಬಾಯ್.